ಬಿಸಿಲು ಕಾಲದಲ್ಲಿ ಬಡ ಧನಿಕ ಗರ್ಭವತಿ ಸೊಸೆಯರು. ಮಧ್ಯಾಹ್ನ 3 ದಾಟಿದರೂ ಬಿಸಿಲು ಮಾತ್ರ ಕಡಿಮೆಯಾಗಿರಲಿಲ್ಲ. ಸೂರ್ಯ ಉರಿಯುತ್ತಲೇ ಇರುತ್ತಾನೆ. ಅತ್ತೆಯಾದ ಶಾರದಾ ಜಗಲಿ ಮೇಲೆ ಕೂಲರ್ ಇಟ್ಕೊಂಡು ಗರ್ಭವತಿ ಧನಿಕ ಚಿಕ್ಕ ಸೊಸೆ ಅಮೃತಂಗೆ ಹಣ್ಣುಗಳನ್ನು ಕಟ್ ಮಾಡಿ ಕೈಗೆ ಕೊಡ್ತಾ ಇರ್ತಾಳೆ. ಅದೇ ಗರ್ಭವತಿ ದೊಡ್ಡ ಬಡ ಸೊಸೆಯಾದ ಅನಾಮಿಕಳ ಹತ್ರ ಮನೆ ಹೊರಗೆ ಏರ್ಪಾಟು ಮಾಡಿದ ನಲ್ಲಿಯ ಹತ್ತಿರ ಬಟ್ಟೆನ ಒಗಸ್ತಾ ಇರ್ತಾಳೆ. ಆಗಲೇ ಮನೆಯೊಳಗಿಂದ ಹೊರಗೆ ಬಂದ ಶಾರದಳ ಗಂಡ ಪ್ರಸಾದನಿಗೆ ಶಾರದ ಮಾಡ್ತಾ ಇರೋದು ಸ್ವಲ್ಪವೂ ಹಿಡಿಸಲಿಲ್ಲ. ಕೋಪದಿಂದ ಒಳಗೊಳಗೆ ಶಾರದಳನ್ನು ಬೈಕೊಳ್ತಾ ಮನೆಯೊಳಗೆ ಹೋಗುತ್ತಾನೆ. ಟೇಬಲ್ ಮೇಲಿರುವ ಕೊಡೆಯನ್ನು ತೆಗೆದುಕೊಂಡು ಅನಾಮಿಕಳ ಹತ್ರ ಬರ್ತಾನೆ. ಬಿಸಿಲು ತಗುಲದ ಹಾಗೆ ಕೊಡೆ ಹಿಡಿದುಕೊಳ್ತಾನೆ. ಅನಾಮಿಕ ತಕ್ಷಣ ಎದ್ದು ಗಾಬರಿಯಾಗುತ್ತಾ, ಅಯ್ಯೋ ಮಾವಯ್ಯ, ನೀವು ನನಗೆ ಕೊಡೆ ಹಿಡಿಯೋದು ಏನು ಚೆನ್ನಾಗಿರಲ್ಲ. ಇಷ್ಟು ಬಿಸಿಲು ಹೊಡಿತಾ ಇರ್ಬೇಕಾದ್ರೆ ಈಗ ಬಟ್ಟೆ ಹೋಗಿ ಅಗತ್ಯ ಏನಿದೆ ಸೊಸೆ? ಅತ್ತೆ ಹೇಳಿದಾಗ ಮಾಡ್ಬೇಕಲ್ಲ ಮಾವಯ್ಯ. ಅತ್ತೆ ಹೇಳ್ದಾಗ ಮಾಡ್ಬೇಕು ಸೊಸೆ, ನಾನು ಬೇಡ ಅಂತ ಇಲ್ಲ. ಆದ್ರೆ ನಿಮ್ಮ ಅತ್ತೆ ಏನ್ ಹೇಳ್ತಾಳೋ, ಯಾಕೆ ಹೇಳ್ತಾ ಇದ್ದಾಳೋ, ಯಾವಾಗ ಮಾಡ್ತಾಳೆ ಅಂತ ಕೂಡ ಆಲೋಚಿಸ್ಬೇಕು. ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಅತ್ತೆಗೆ ಅರ್ಥವಾಗುವ ಹಾಗೆ ಹೇಳ್ಬೇಕಮ್ಮ. ಅಷ್ಟೇ ಹೊರತು ಹೀಗೆ ಬಿಸಿಲಲ್ಲಿ ಕಷ್ಟಪಡ್ತಾ ನೀನು ಇರಬಾರ್ದಮ್ಮ. ಆಗ ಬೇಡಿಕೊಳ್ಳುತ್ತಾ ಅನಾಮಿಕ ಹೀಗಂತಾಳೆ, ನಿಮ್ಗೆ ಕೈ ಮುಗಿತೀನಿ ಮಾವಯ್ಯ, ದಯವಿಟ್ಟು ಕೊಡೆ ತಗೊಂಡು ಒಳಗಡೆಗೆ ಹೋಗಿ. ಅತ್ತೆ ರಾತ್ರಿಗೆ ನನಗೆ ಡಬಲ್ ಮೀಲ್ಸ್ ಕೊಡ್ತಾಳೆ, ನಾನು ಅಷ್ಟೊಂದು ತಿನ್ನಲಾರೆ ಎಂದು ಅನಾಮಿಕ ಹೇಳುದು ಶಾರದಾ ಕೇಳಿಕೊಳ್ಳುತ್ತಾಳೆ. ತಕ್ಷಣ ಕೋಪದಿಂದ, ಏನೇ ಬಡ ಸೊಸೆ, ನನ್ ಮೇಲೆ ನಿಮ್ಮ ಮಾವ ಹಿಂಗೆ ಚಾಡಿ ಹೇಳ್ತಾ ಇದೀಯಾ ಎಂದು ಗಟ್ಟಿಯಾಗಿ ಅನ್ನುತ್ತಾಳೆ ಶಾರದಾ. ಆ ಮಾತಿಗೆ ಅನಾಮಿಕ ಭಯಪಡುತ್ತಾ, ಇಲ್ಲ ಅತ್ತೆ, ಮಾವಯ್ಯ ತಗೊಂಡ್ ಬಂದ ಕೊಡೆ ಬೇಡ ಅಂತ ಇದ್ದೀನಿ. ಪ್ಲೀಸ್ ಮಾವಯ್ಯ, ಕೊಡೆ ತಗೊಂಡು ಹೊರಟೋಗಿ, ನಂಗೆ ಕೊಡೆ ಬೇಡ ಮಾವಯ್ಯ ಎಂದು ಹೇಳಿದ ಬಡ ಸೊಸೆ ಅನಾಮಿಕಳ ದುಃಖವನ್ನು ಪ್ರಸಾದ್ ಅರ್ಥ ಮಾಡಿಕೊಂಡು ಅಲ್ಲಿಂದ ದುಃಖದಿಂದ ಹೊರಟು ಹೋಗುತ್ತಾನೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಪೂಜಾ ರೂಮಿನಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇರುವ ಶಾರದಳ ಹತ್ರಕ್ಕೆ ಪ್ರಸಾದ್ ಬಂದು ಕೂತ್ಕೋತಾನೆ. ಏನ್ರಿ, ನಾನು ಬಾ ಅಂದ್ರೂ ಪೂಜಾ ರೂಮಿಗೆ ಸರಿಯಾಗಿ ಬರೋದಿಲ್ಲ ಅಂತದ್ದು, ಈ ದಿನ ಏನು ನಾನು ಕರೀದಲ್ಲೇ ಪೂಜಾ ರೂಮಿಗೆ ಬಂದಿದ್ದೀರಾ? ಆ ಶಿವಯ್ಯ ದೇವ್ರ ಮುಂದೆ ಕುತ್ಕೊಂಡಿದ್ದೀರಾ? ಏನು ವಿಶೇಷ? ವಿಶೇಷ ಏನೂ ಇಲ್ಲ ಶಾರದಾ, ಯಾಕೋ ನಿನ್ನ ಬಾಯಿಂದ ಒಂದು ನಿಜ ಕೇಳಿಸ್ಬೇಕು ಅಂದ್ಕೊಂಡೆ. ಎಲ್ಲಾದ್ರೂ ನೀನು ನಿಜ ಹೇಳ್ತೀಯ ಅಂತ ಪೂಜಾ ರೂಮಿಗೆ ಬಂದೆ. ಶಾರದಾ ಅಯೋಮಯದಿಂದ ನೋಡುತ್ತಾ ತನ್ನಲ್ಲಿ ತಾನು, ಈಗ ಬಡ ಧನಿಕ ಗರ್ಭವತಿ ಸೊಸೆಯರ ಮೇಲೆ ನಾನು ತೋರಿಸ್ತಾ ಇರುವ ವಿಭೇದದ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ನಿಜ ಹೇಳಬೇಕು, ಏನೋ ಒಂದು ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ನಾನಿರುವುದು ಹಿತ್ತಲಲ್ಲ, ಜಗಲಿ ಮೇಲೆ ಮೊದಲೇ ಇಲ್ಲ. ನಾನು ಎಷ್ಟು ಪ್ರಾಣದಿಂದ ನೋಡ್ಕೋತಾ ಇರುವ, ಪವಿತ್ರವಾಗಿ ಭಾವಿಸುವ ಪೂಜಾ ರೂಮಿನಲ್ಲಿ, ಅದು ಕೂಡ ನಾನು ಎಷ್ಟೋ ಭಕ್ತಿಯಿಂದ ಪೂಜಿಸುವ ಆ ಶಿವಯ್ಯನ ಮುಂದೆ ಒಳ್ಳೆ ಇಬ್ಬಂದಿನಲ್ಲಿ ಇಡ್ಸಿದಾರಪ್ಪ. ಅಯ್ಯೋ ಶಿವಯ್ಯ, ನೀನೇ ರಕ್ಷಿಸ್ಬೇಕು, ಅವರಿಗೆ ನಿಜ ಹೇಳ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಹೀಗಂತಾನೆ, ಶಾರದಾ, ಇನ್ನು ನಿನ್ನಲ್ಲಿ ನೀನು ಮಾತಾಡ್ಕೊಂಡಿದ್ದು ಸಾಕು, ಈಗ ನನ್ ಜೊತೆ ಮಾತಾಡು. ಭಲೆ ಕಣ್ರಿ ನೀವು, ನನ್ನಲ್ಲಿ ನಾನು ಮಾತಾಡ್ಕೊಳ್ಳೋದಂದ್ರೆ ಏನು? ಶಾರದಾ, ಶಿವಯ್ಯನ ಮುಂದೆ ನಿಜ ಹೇಳ್ತಾ ಇದೀಯಾ? ಕ್ಷಮಿಸು ಶಿವಯ್ಯ, ಹೌದು ರೀ, ನಾನು ಈಗ ನಿಮ್ ಬಗ್ಗೆನೆ ಮಾತಾಡ್ಕೋತಾ ಇದ್ದೀನಿ. ಹೇಳು ಶಾರದಾ, ನಿನಗೆ ಮನೆಗೆ ಬಂದ ಬಡ ಸೊಸೆ ಅನಾಮಿಕ ಒಬ್ಳು ದೊಡ್ಡ ಸೊಸೆ ಅಲ್ಲ, ಬಡ ಸೊಸೆ ಕೂಡ. ಅದೇ ಶಾರದಾ, ದೊಡ್ಡ ಸೊಸೆ ಬಡ ಸೊಸೆ ಅನಾಮಿಕಳನ್ನು ಚಿತ್ರಹಿಂಸೆ ಕೊಡ್ತಾ ಇದ್ಯಾ. ಚಿಕ್ಕ ಸೊಸೆ ಅಮೃತಗಳಿಗೆ ಮಾತ್ರ ಮುದ್ದು ಮಾಡ್ತಾ ಇದ್ಯಾ. ಇಬ್ಬರು ಸೊಸೆಯರು ಡೆಲಿವರಿಗೆ ಸಿದ್ಧವಾಗಿದ್ದಾರೆ. ನನ್ನ ಬಾಯಿಂದ ನಿಜ ಕೇಳಬೇಕು ಅಂತ ನೀವ್ ಅಂದ್ಕೊಂಡಾಗ್ಲೇ ಖಚಿತವಾಗಿ ಈ ಬಡ ಧನಿಕ ಗರ್ಭವತಿ ಸೊಸೆಯರ ಬಗ್ಗೆ ಕೇಳ್ತೀರಿ ಅಂತ ಅಂದ್ಕೊಂಡೆ. ಕೇಳಿದ್ದೀರಾ? ನಿಜ ಹೇಳು ಶಾರದಾ. ನಾನು ಈಗ ಶಿವಯ್ಯನ ಸನ್ನಿಧಿಯಲ್ಲಿದ್ದೀನಿ, ನಿಜಾನೇ ಹೇಳ್ತೀನಿ. ಹೇಳು ಶಾರದಾ, ನಾನು ಕೂಡ ನೀನ್ ಹೇಳುವ ನಿಜವನ್ನ ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ಮೊದಲ ಹೆರಿಗೆ ತವರು ಮನೆಯವರು ಮಾಡ್ಬೇಕು. ಅಷ್ಟೊಂದು ಸ್ಥಿತಿವಂತರು ಅನಾಮಿಕಳ ಮನೆಯವರೆಲ್ಲ. ಅಮೃತಳ ಮನೆಯವ್ರಿಗಿದೆ. ಅನಾಮಿಕಳ ಖರ್ಚೆಲ್ಲ ನಾವೇ ಭರಿಸ್ಬೇಕು. ಅಮೃತಳ ಖರ್ಚೆಲ್ಲ ಅವ್ರ ಅಮ್ಮನವರು ಇಡ್ತಾ ಇದ್ದಾರೆ. ಇದೇ ಕಾರಣನಾ? ಹೌದು ರೀ, ಇದೇ ಕಾರಣ. ದೊಡ್ಡ ಮಗ ಹೊಲದ ಕೆಲಸ ಮಾಡ್ಕೋತೀನಿ ಅಂತ ಅಂದಾಗ ಬಹಳ ಸಂತೋಷ ಪಟ್ಟೆ. ಯಾವಾಗಾದ್ರೂ ಬಡ ಅನಾಮಿಕಳನ್ನು ಪ್ರೇಮಿಸಿ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದೋ ಆಗಿನಿಂದ ಅನಾಮಿಕ ಹಿಡಿಸ್ತಾ ಇಲ್ಲ. ಅದಕ್ಕೆ ಆಗಿನಿಂದ ಅನಾಮಿಕಳನ್ನು ಚಿಕ್ಕದಾಗಿ ನೋಡ್ತಾ ಇದ್ದೀನಿ, ಅವಮಾನ ಮಾಡ್ತಾ ಇದ್ದೀನಿ. ಆದರೆ ದೊಡ್ಡ ಸೊಸೆ ಸಹನೆಯಿಂದ ನಗುತ್ತಾ ಎಲ್ಲವನ್ನು ಸಹಿಸ್ಕೊತಾ ಇದ್ದಾಳೆ ಶಾರದಾ. ಹೊರಗೋಗಿ ಬದುಕಲಾರದೆ, ತವ್ರ ಮನೆಯವರಿಗೆ ಭಾರವಾಗಲಾರದೆ, ಹೀಗೆ ಮನೆಯಲ್ಲಿ 3 ಹೊತ್ತು ತಿಂದು ಹಾಯಾಗಿ ಮಲ್ಕೋತಾಳೆ. ಅಲ್ಲಿ ನೋಡು ಶಾರದಾ, ಮತ್ತೆ ಸುಳ್ಳು ಹೇಳ್ತಾ ಇದೀಯ ನೀನು. ಅದೇ ಬಡ ಸೊಸೆ ಅನಾಮಿಕ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಮಿಕ್ಕದ್ದು ತಿಂದು ನೆಲದ ಮೇಲೆ ಮಲ್ಕೋತಾಳೆ. ನನಗ್ ಸ್ವಲ್ಪನೂ ಕರುಣೆ ಅನಿಸ್ತಾ ಇಲ್ಲ. ಈಗ ಚಿಕ್ಕ ಸೊಸೆಗೆ ಆಗ್ತಾ ಇರುವ ಹಾಸ್ಪಿಟಲ್ ಖರ್ಚನ್ನ ಅವರ ತವ್ರ ಮನೆಯವ್ರು ಕೊಡ್ತಾರೆ ಅನ್ಕೊಂಡಿದ್ಯಲ್ಲ? ಅಂದ್ಕೊಳ್ಳೋದೇನೋ, ಅವಾಗಿಂದ ಅವಾಗ ನಂಗೆ ದುಡ್ಡು ಕಳಿಸ್ತಾ ಇದ್ದಾರೆ. ಮನೆ ಕೆಲಸದವ್ರಿಗೆ ಕೂಡ ದುಡ್ಡು ಕಳಿಸ್ತಾ ಇದ್ದಾರೆ. ಚಿಕ್ಕ ಸೊಸೆ ಅಮ್ಮನವರು ಬಹಳ ಒಳ್ಳೆಯವರೇ ಶಾರದಾ.
ಆದ್ರೆ ಮಗಳು ಅಮ್ಮ ಆಗ್ತಾ ಇದ್ದಾಳೆ ಅಂತ ತಿಳಿದಾಗ ತಾಯಿ ತಂದೆಯವರು ಎಷ್ಟು ದೂರದಲ್ಲಿದ್ರು ಸಂತೋಷದಿಂದ ರೆಕ್ಕೆ ಕಟ್ಕೊಂಡು ಬಂದು ಬರ್ತಾರೆ. ಅದು ನಿಜಾನ ಸುಳ್ಳ? ನಿಜಾನೇ ರೀ. ಅಂತದ್ದು ಚಿಕ್ಕ ಸೊಸೆ ಅಮ್ಮನವರು ಒಂದಲ್ಲ ಒಂದು ಸಲವಾದ್ರೂ ಬಂದು ಅಮೃತಳನ್ನು ನೋಡಿ ಹೋಗ್ಬೇಕಲ್ಲ. ನೀನೇ ಆಲೋಚಿಸು ಶಾರದಾ. ಬಡ ಸೊಸೆ ಅನಾಮಿಕಳನ್ನು ತನ್ನ ತಾಯಿ ತಂದೆ ಎಷ್ಟು ಸಲ ಬಂದು ನೋಡಿ ಹೋಗ್ತಾ ಇದ್ದಾರೆ. ಅಮೃತಳ ಅಮ್ಮ ಅಪ್ಪ ಯಾಕೆ ಬರ್ತಾ ಇಲ್ಲ? ಅಂದ್ರೆ ನಿಮ್ಮ ಉದ್ದೇಶ? ನಿನಗೆ ಅರ್ಥವಾಗಿದೆ ಅಂತ ನನಗೆ ಅರ್ಥವಾಗಿದೆ. ನೀನು ಅರ್ಥ ಮಾಡ್ಕೋಬೇಕಾಗಿದ್ದು ಇನ್ನೊಂದು ಮುಖ್ಯವಾದ ವಿಷಯ ಕೂಡ ಇದೆ ಶಾರದಾ. ಏನದು? ನಮ್ಮ ದೊಡ್ಡ ಮಗ ರಮೇಶು ವ್ಯವಸಾಯ ಮಾಡ್ತಾ ಇದ್ದಾನೆ. ರಾತ್ರಿ ಹಗಲು ಕಷ್ಟಪಡ್ತಾ ಇದ್ದಾನೆ. 6 ತಿಂಗಳಿಗೊಂದು ಸಲ ದುಡ್ಡು ತಂದು ನಿಂಗೆ ಕೊಡ್ತಾ ಇದ್ದಾನೆ. ಮತ್ತೆ ತಿಂಗಳು ಸಂಬಳ ತಗೋತಾ ಇರುವ ನಮ್ಮ ಚಿಕ್ಕ ಮಗ ಉದಯ್ ಮಾತ್ರ ತಿಂಗಳ ಖರ್ಚಿಗಾಗಿ 10,000 ಕೊಡ್ತಾ ಇದ್ದಾನೆ. ಮಿಕ್ಕ ದುಡ್ಡು ಏನ್ ಮಾಡ್ತಾ ಇದ್ದಾನೆ? ಎಲ್ಲಿಗೆ ಹೋಗ್ತಾ ಇರೋ ಹಾಗೆ ನೀನೇ ಆಲೋಚಿಸ್ಕೋ. ಶಾರದಾ ಮೌನವಾಗಿರುತ್ತಾಳೆ. ಇನ್ನೊಂದು ವಿಷಯ ಶಾರದಾ, ನಮ್ ಜೊತೆ ಇರ್ಬೇಕು ಅಂತ ಇರುವ ಸೊಸೆ ಯಾರು ಅನ್ನೋದು ನಿನಗೀಗ ಹೇಳ್ತೀನಿ. ನನ್ ಜೊತೆ ಹಿತ್ತಲಿಗೆ ಬಾ. ಸೊಸೆ ಅನಾಮಿಕಂಗೆ ಕಾಣಿಸದ ಹಾಗಿರು. ಬಡ ಸೊಸೆಯ ದೊಡ್ಡ ಮನಸ್ಸೇನು ಎಂದು ನಿಂಗೆ ಅರ್ಥವಾಗುತ್ತೆ ಎಂದು ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ ಪೂಜಾ ರೂಮಿನಿಂದ ಬಂದು ಹಿತ್ತಲಿನ ಕಡೆ ಇರುವ ಬಾಗಿಲ ಹಿಂದೆ ನಿಂತಿರುತ್ತಾಳೆ. ಹಿತ್ತಲಿನಲ್ಲಿ ಬಾವಿ ಹತ್ರ ಬಟ್ಟೆ ಒಗಿತಾ ಇರುವ ಆ ಮನೆಯ ಬಡ ದೊಡ್ಡ ಗರ್ಭವತಿ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಮಾವ ಪ್ರಸಾದ್ ಬರುತ್ತಾನೆ. ಏನ್ ಮಾವಯ್ಯ, ಟೀ ಏನಾದ್ರೂ ಮಾಡ್ಕೊಡ್ಲಾ? ಟೀ ಬೇಡ, ಏನು ಬೇಡ ಸೊಸೆ. ಮಗ ನಿನ್ನ ಹತ್ರ ಏನಾದ್ರೂ ಹೇಳಿದ್ನ ತಾಯಿ? ಯಾವ ವಿಷಯದ ಬಗ್ಗೆ ಮಾವಯ್ಯ? ಯಾವ ವಿಷಯದ ಬಗ್ಗೆ ಅಂತ ನೀನ್ ಕೇಳ್ತಿದ್ಯಾ ಅಂದ್ರೆ, ಮಗ ನಿನ್ ಜೊತೆ ನಾನು ಹೇಳಿದ ವಿಷಯ ಹೇಳಿಲ್ಲ ಅಂತ ನಂಗೆ ಅರ್ಥವಾಯ್ತು ಸೊಸೆ. ಅವರು ಹೊಲದ ಕೆಲಸದಲ್ಲಿ ಬಿದ್ದು ಮರ್ತು ಹೋದಾಗಿದೆ. ನೀವೇ ಹೇಳಿ ಮಾವಯ್ಯ. ಸೊಸೆ, ನಾನು ಹೇಳ್ಬೇಕು ಅಂತ ಇರುವ ವಿಷಯ ಹೇಳ್ತಾ ಇರುವ ನನಗೂ ದುಃಖನೇ, ಕೇಳ್ತಾ ಇರುವ ನಿಂಗೂ ದುಃಖನೇ. ಆದ್ರೆ ತಪ್ಪಲ್ಲಮ್ಮ. ನನ್ನ ಕಣ್ಣ ಮುಂದೆ ನೀವಿಬ್ರು ದುಃಖ ಪಡ್ತಾ ಇರೋದು ನಾನು ನೋಡಲಾರೆ. ದಯವಿಟ್ಟು ನೀವಿಬ್ರು ಬೇರೆ ಸಂಸಾರ ಇಟ್ಕೊಳ್ಳಿ ತಾಯಿ. ಆ ಮಾತನ್ನು ಕೇಳಿ ಅನಾಮಿಕಾ ಆಶ್ಚರ್ಯದಿಂದ ಮೇಲಕ್ಕೆದ್ದು ನಿಲ್ಕೋತಾಳೆ. ಕಣ್ಣೀರು ಹರಿತಾ ಇರುತ್ತೆ. ತಪ್ಪಲ್ಲ ತಾಯಿ, ಮತ್ತೊಂದು ಮನೆಗೆ ಹೊರಟೋಗಿ. ಏನು ಮಾವಯ್ಯ, ನನ್ನಿಂದ ಏನಾದ್ರೂ ತಪ್ಪು ನಡೀತಾ? ನಾನು ಕೆಲಸ ಸರಿಯಾಗಿ ಮಾಡ್ತಾ ಇಲ್ವಾ? ಹೇಳಿ ಮಾವಯ್ಯ, ನಾನು ನನ್ನ ತಪ್ಪೆಲ್ಲ ಸರಿ ಮಾಡ್ಕೋತೀನಿ. ಅಷ್ಟೇ ಹೊರತು ಹೀಗೆ ಬೇರೆ ಆಗಿರುವಂತ ಮಾತ್ರ ಹೇಳ್ಬೇಡಿ ಮಾವಯ್ಯ. ಅಯ್ಯೋ ಸೊಸೆ, ನೀನೇನೋ ತಪ್ಪು ಮಾಡಿದ್ಯಾ ಅಂತ ಬೇರೆ ಮನೇಲಿ ಇರು ಅಂತ ಹೇಳ್ತಾ ಇಲ್ಲ. ಡೆಲಿವರಿ ಟೈಮ್ ಹತ್ರ ಬರ್ತಾ ಇದೆ. ನಿನ್ನನ್ನ ನಿಮ್ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲ್ಲಮ್ಮ. ನಾನ್ ಚೆನ್ನಾಗಿದ್ದೀನಲ್ಲ ಮಾವಯ್ಯ, ಹಾಸ್ಪಿಟಲ್ಗೆ ಏನಕ್ಕೆ ಹೇಳಿ? ಸೊಸೆ, ನೀನು ಹೇಗಿದ್ದೀಯೋ, ನಿನಗೆ ಮನೇಲಿ ಎಂತಹ ಮರ್ಯಾದೆ ಸಿಗ್ತಾ ಇದೆಯೋ ನಾನು ನೋಡ್ತಾನೆ ಇದ್ದೀನಿ ತಾಯಿ. ಎಲ್ಲ ವಿಧದಲ್ಲೂ ಆಲೋಚಿಸಿ ನೀನು ಮಗ ಬೇರೆ ಆಗಿರಿ ಅಂತ ಹೇಳ್ತಾ ಇದ್ದೀನಿ. ನನ್ನ ದುಃಖನ ಕೂಡ ಅರ್ಥ ಮಾಡ್ಕೋ ತಾಯಿ. ಮಾವಯ್ಯ, ಈ ವಿಷಯದ ಬಗ್ಗೆನೇ ನೀವು ಅವರಿಗೆ ಹೇಳಿದ್ದು? ಹೌದು ತಾಯಿ. ಪ್ರತಿ ವಿಷಯದಲ್ಲೂ ನನ್ ಜೊತೆ ಹೇಳುವ ಅವರು ಈ ವಿಷಯದ ಬಗ್ಗೆ ಹೇಳಲಿಲ್ಲ ಅಂದ್ರೆ ಅದರ ಅರ್ಥ ನಾವು ಬೇರೆ ಸಂಸಾರ ಇಡ್ತಾ ಇಲ್ಲ ಅಂತ. ಅಗತ್ಯವಿಲ್ಲದ ವಿಷಯದ ಬಗ್ಗೆ ನಾನು ಆಲೋಚಿಸುವುದು ಅಷ್ಟು ಒಳ್ಳೇದಲ್ಲ ಅಂತ. ಹಾಗಲ್ಲ ಸೊಸೆ. ಮಾವಯ್ಯ, ನಾನು ಹೆಸರಿಗೆ ಬಡ ಸೊಸೆಯಾಗಿರಬಹುದು, ಪ್ರೇಮಕ್ಕಲ್ಲ, ಸಹನೆಗಲ್ಲ, ತಾಳ್ಮೆಗೂ ಅಲ್ಲ. ಅತ್ತೆ ನನ್ಗೆ ಹೇಗೆ ನೋಡಿದ್ರು ನನ್ಗೆ ದುಃಖವಿಲ್ಲ. ಅತ್ತೆ ತನ್ನ ಅತ್ತೆಗೆ ಮಾತು ಕೊಟ್ಟಿದ್ದಾರೋ ಇಲ್ವೋ ತಿಳಿದು ನಾನು ಮಾತ್ರ ಮಾತು ಕೊಡ್ತಾ ಇದ್ದೀನಿ ಮಾವಯ್ಯ. ಯಾವ ಮಾತು ಸೊಸೆ? ಮಾವಯ್ಯ, ನಾನು ದೊಡ್ಡ ಸೊಸೆ. ಬೇರೆ ಅನ್ನೋದು ನನ್ನ ಬಾಯಿಂದಲೇ ಅಲ್ವಾ, ನನ್ನ ತಲೆಯಲ್ಲಿ ಕೂಡ ಬರಲ್ಲ. ನಾನು ಬರೋದಕ್ಕೆ ಬಿಡಲ್ಲ. ನನಗೆ ಉಸಿರಿರುವವರೆಗೂ ಕಲಿತು ಬರುತ್ತಾ ಇರ್ತೀನಿ. ಆದ್ರೆ ಸೊಸೆ, ನಿಮ್ಮ ಅತ್ತೆ ಮತ್ತೊಂದು ಅಮ್ಮ ಮಾವಯ್ಯ. ಬೇರೆಯವರೇನೋ ನನಗೆ ಕಷ್ಟ ಕೊಡ್ತಾ ಇದ್ದಾರೆ ಅನ್ಕೋತಾ ಇದ್ದಾರೆ. ಆದ್ರೆ ನಿಜಕ್ಕೂ ಅತ್ತೆಯ ಕಷ್ಟವನ್ನು ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಇದರಲ್ಲಿ ನಿಮ್ಮತ್ತೆ ನಿನ್ ಬಗ್ಗೆ ದುಃಖ ಪಡ್ತಾ ಇದ್ದಾರೆ ಅಂತ ನಿನ್ಗೆಲ್ಲಿ ಕಾಣಿಸ್ತು ಸೊಸೆ? ಯಾಕೆ ಕಾಣಿಸಲ್ಲ ಮಾವಯ್ಯ? ಅಯ್ಯೋ, ನನ್ ದೊಡ್ಡ ಸೊಸೆ ಕೂಡ ಚಿಕ್ಕ ಸೊಸೆ ಮುಂದೆ ಸಣ್ಣವಳಾಗಿ ಇರಬಾರ್ದು ಅಂತ, ಅವಳ ತಾಯಿ ಏನಾದ್ರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವಳು ದುಃಖ ಪಡ್ತಾ ನಂಗೆ ದುಃಖ ಪಡಿಸ್ತಾಳೆ ಅಷ್ಟೇ ಮಾವಯ್ಯ ಎಂದು ಅನಾಮಿಕಾ ಹೇಳುತ್ತಿರುವ ಮಾತುಗಳು ಬಾಗಿಲ ಹತ್ತಿರ ನಿಂತ ಶಾರದಾ ಕೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ನೋಡಮ್ಮ ಅನಾಮಿಕಾ, ನಿಂದು ಬಹಳ ದೊಡ್ಡ ಮನಸ್ಸು ತಾಯಿ ಎಂದು ಪ್ರಸಾದ್ ಹೇಳಿ ಹೊರಟು ಹೋಗುತ್ತಾನೆ. ಇನ್ನು ಮಾರನೇ ದಿನ ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ಹಾಸ್ಪಿಟಲ್ಗೆ ಹೋಗುತ್ತಾನೆ. ಶಾರದಾ ದಂಪತಿಗಳು ಅಡಿಗೆ ಮಾಡುತ್ತಾ ಇರುವ ವಿಷಯವನ್ನು ಮರೆತು ಉದಯ್ ಅಮೃತ ಮಾತನಾಡಿಕೊಳ್ತಾ ಇರ್ತಾರೆ. ಉದಯ್, ನಾನು ಅನಾಥಾಶ್ರಮದಿಂದ ಬಂದಿದ್ದೀನಿ ಅಂತ ನಂಗೆ ಅಪ್ಪ ಅಮ್ಮ ಇಲ್ಲ ಅನ್ನುವ ವಿಷಯ ಅತ್ತೆಯವರಿಗೆ ತಿಳಿಯದ ಹಾಗೆ ಹೀಗೆ ಮ್ಯಾನೇಜ್ ಮಾಡ್ತಾ ಇರು. ಯಾವತ್ತಿನ ಹಾಗೆ ದುಡ್ಡು ಕಳಿಸ್ತಾ ಇರು. ಹೀಗೆ ಎಷ್ಟು ಕಾಲ ಅಮೃತ? ನಾವು ಬೇರೆ ಸಂಸಾರ ಇಡೋಣ ಉದಯ್. ಶಾರದಾ ಆ ಮಾತನ್ನು ಕೇಳಿ ತನ್ನ ಕೈಯಲ್ಲಿರುವ ಕಪ್ಪನ್ನು ಕೆಳಗೆ ಬಿಡುತ್ತಾಳೆ. ಆಗ ಉದಯ್ ಅಮೃತ ಕಿಚನ್ ಹತ್ರ ಬಂದು ನೋಡುತ್ತಾರೆ. ಶಾರದಾ ಪ್ರಸಾದರು ಕಾಣಿಸುತ್ತಾರೆ. ಉದಯ್ ಅಮೃತ ತಪ್ಪು ಮಾಡಿದವರ ಹಾಗೆ ಹಾಗೆ ನಿಂತು ಬಿಡುತ್ತಾರೆ. ಈಗ ಏನಂತೀಯ ಶಾರದಾ? ನನ್ ತಪ್ಪನ್ನ ನಾನು ತಿಳ್ಕೊಂಡಿರಿ.
ಇನ್ನು ಮೇಲಿಂದ ಬಡ ಧನಿಕ ಅನ್ನುವ ಮಾತು ಈ ಮನೆಯಲ್ಲಿ ಕಾಣಿಸಲ್ಲ, ಕೇಳಿಸಲ್ಲ. ನಾನು ಇಬ್ಬರು ಸೊಸೆಯನ್ನ ಸಮಾನವಾಗಿ ನೋಡ್ಕೋತೀನಿ ಎಂದು ಶಾರದಾ ಆ ದನದಿಂದ ತನ್ನ ಇಬ್ಬರು ಗರ್ಭವತಿ ಸೊಸೆಯಂದರನ್ನು ಪ್ರೇಮದಿಂದ ಸಮಾನದಿಂದ ನೋಡ್ಕೋತಾ ಇರ್ತಾಳೆ. ಬಡ ಸೊಸೆಯ ಬಂಗಾರದ ಬಾವಿ. ವಿದ್ಯಾಪುರ ಅನ್ನುವ ಊರಿನಲ್ಲಿ ರಮೇಶ್ ಅನ್ನುವ ಯುವಕ ಇರುತ್ತಾನೆ. ರಮೇಶ್ ಬಹಳ ಒಳ್ಳೆಯವನು. ಅವನ ತಾಯಿ ಶಾರದಾ ದುರಾಸೆಯವಳು. ತಾಯಿ ಅಂದರೆ ರಮೇಶನಿಗೆ ತುಂಬಾ ಭಯ. ರಮೇಶನ ಮೊದಲ ಹೆಂಡತಿ ಅವನನ್ನು ಬಿಟ್ಟಿರುತ್ತಾಳೆ. ರಮೇಶನ ಹೆಂಡತಿ ಅತ್ತೆ ಶಾರದಾ ಕೊಡುವ ಕಷ್ಟಗಳನ್ನು ತಡೆಯಲಾರದೆ ಮನೆ ಬಿಟ್ಟು ಹೋಗಿರುತ್ತಾಳೆ. ಶಾರದಾ ರಮೇಶನಿಗೆ ಎರಡನೇ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ರಮೇಶ್ ಮಾತ್ರ ಮದುವೆ ಅಂದರೆ ಭಯಪಡ್ತಾ ಇರ್ತಾನೆ. ಯಾಕೆಂದ್ರೆ ಬರುವ ಹುಡುಗಿಯನ್ನು ಕೂಡ ಮೊದಲ ಹೆಂಡತಿಗೆ ಹಿಂಸೆ ಕೊಟ್ಟ ಹಾಗೆ ಹಿಂಸೆ ಕೊಡ್ತಾಳೆ ಅಂತ ಭಯ. ರಮೇಶ್ ಒಂದು ದಿನ ಶಾರದಾಳ ಹತ್ರಕ್ಕೆ ಹೋಗಿ, ಅಮ್ಮ, ನೀನು ನನಗಾಗಿ ಹುಡುಗಿ ನೋಡ್ಬೇಡ. ನನಗೆ ಇನ್ನೊಂದು ಮದುವೆ ಮಾಡಿಕೊಳ್ಳೋದು ಇಷ್ಟವಿಲ್ಲ. ಯಾಕೆಂದ್ರೆ ಆ ಬರುವ ಹುಡುಗಿಯನ್ನು ಕೂಡ ನೀನು ಹುರಿದು ತಿಂತೀಯ ಅಂತ ಭಯ. ಇನ್ನು ನನ್ನಿಂದ ಆಗಲ್ಲಮ್ಮ. ನಿನ್ನ ನಡವಳಿಕೆಯಿಂದ ಊರಲ್ಲಿ ತಲೆ ಎತ್ತಿ ತಿರುಗಲಾರ್ದೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನಗೆ ಎಂತಹ ಮದುವೆ ಸಂಬಂಧನೂ ನೋಡ್ಬೇಡ. ಆ ಹುಡುಗಿ ಕೂಡ ನೀನು ಕೊಡುವ ಹಿಂಸೆ ತಡಿಲಾರದೆ ಓಡ್ ಹೋಗ್ತಾಳೆ. ಆ ಮಾತಿಗೆ ಶಾರದಂಗೆ ಹಿಡಿಸಲಾರದಷ್ಟು ಕೋಪ ಬರುತ್ತೆ. ಅದರಿಂದ ಆಕೆ ರಮೇಶನ ಕೆನ್ನೆ ಮೇಲೆ ಹೊಡೆದು ಕೋಪದಿಂದ ರಮೇಶನ ಹತ್ರ ಹೀಗಂತಾಳೆ, ಏನೋ ಬಾಯ್ ಬಹಳ ಏರ್ತಾ ಇದೆ. ನಾನೇನು ನಿನ್ ಹೆಂಡತಿನ ಓಡಿಸ್ಲೇ ಇಲ್ಲ. ಅವಳ ಯಾರ ಜೊತೆನೂ ಓಡ್ ಹೋಗಿದ್ದಾಳೆ. ಅವಳ ಕ್ಯಾರೆಕ್ಟರ್ ಒಳ್ಳೇದಲ್ಲ. ಅವಳ ಸಂಗತಿ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಅದು ಬರ ಗಂಡಸರ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾಳೆ. ನಾನು ನನ್ ಕಣ್ಣಿನ ಜೊತೆ ನೋಡಿದ್ದೀನಿ ಬೇರೆ ಗಂಡಸರ ಹತ್ರ ಮಾತಾಡೋದು. ಆ ವಿಷಯ ಕೇಳ್ದೆ ಅಂತ ಅದು ನನ್ ಜೊತೆ ಜಗಳ ಆಡಿದ್ಲು. ಒಂದು ದಿನ ರಾತ್ರಿ ಅದು ರೆಡ್ ಹ್ಯಾಂಡ್ ಆಗಿ ನನ್ಗೆ ಸಿಕ್ಕಿದ್ಲು. ಆ ರಾತ್ರಿ ಮನೆ ಬಿಟ್ಟು ಓಡಿ ಹೋದ್ಲು. ಇದರಲ್ಲಿ ನನ್ ತಪ್ಪೇನಿದೆ? ಅದು ತಪ್ಪು ಮಾಡ್ತಾ ಇದ್ರೆ ನಿಲ್ಸ್ದೆ, ಅದು ಕೂಡ ನನ್ ತಪ್ಪ ಹೇಳು. ಆ ಮಾತಿಗೆ ರಮೇಶ್ ತನ್ನ ತಾಯಿಯ ಕಡೆ ಅಸಹ್ಯವಾಗಿ ನೋಡ್ತಾ ಆಕೆ ಹತ್ರ ಹೀಗಂತಾನೆ, ಅಮ್ಮ, ಸುಳ್ಳು ಹೇಳ್ಬೇಡ. ನೀನು ಒಬ್ಬ ಅಮಾಯಕಳ ಮೇಲೆ ನಿಂದೆ ಮಾಡ್ತಾ ಇದೀಯಾ. ನೀನು ಮಾಡುವ ಮಾತು ನಾನು ನಿಜಕ್ಕೂ ನಂಬಲ್ಲ. ನೀನು ಯಾವಾಗ್ಲೂ ಸುಳ್ಳೆ ಹೇಳ್ತೀಯ. ನಾನು ಚಿಕ್ಕಂದಿನಿಂದ ನೋಡ್ತಾ ಇದ್ದೀನಿ. ಅಪ್ಪನ ಜೊತೆ ಕೂಡ ಯಾವಾಗ್ಲೂ ಜಗಳವಾಡ್ತಾ ಇರ್ತೀಯ. ಅವ್ರ ಜೊತೆ ಕೂಡ ಎಲ್ಲ ಸುಳ್ಳೆ ಹೇಳ್ತಾ ಇದ್ದೆ. ನಿನ್ ಬಗ್ಗೆ ನಂಗ್ ಗೊತ್ತಿಲ್ವಾ? ನೀನು ಯಾವಾಗ್ಲೂ ಸುಳ್ಳೆ ಹೇಳೋದು. ಚಿಕ್ಕಂದಿನಿಂದ ನೋಡ್ತಾ ಇದ್ದೀನಿ, ನಂಗ್ ಗೊತ್ತಿಲ್ವಾ? ನೀನು ದೊಡ್ಡ ಸುಳ್ಳುಗಾತಿ, ಮಾಯಗಾತಿ. ರಮೇಶನ ಮಾತನ್ನು ಕೇಳಿದ ಶಾರದಾ ಸ್ವಲ್ಪ ಗಾಬರಿಯಾಗುತ್ತಾಳೆ. ಆದರೆ ಆ ಮಾತೇನು ಕೇಳಿಸದ ಹಾಗೆ ನಟಿಸುತ್ತಾ ರಮೇಶನಿಗೆ ಮಾಯ ಮಾತುಗಳನ್ನು ಹೇಳಿ ಅನಾಮಿಕಾ ಅನ್ನುವ ಅಮಾಯಕವಾದ ಹುಡುಗಿಯ ಜೊತೆ ಮದುವೆ ಮಾಡಿಸುತ್ತಾಳೆ. ಇವರ ಕತೆ ಹೀಗೆ ನಡೆಯುತ್ತಾ ಇರುತ್ತದೆ. ಇನ್ನು ಅದೇ ಊರಿನಲ್ಲಿ ಒಂದು ಹಾಳು ಬಿದ್ದ ಬಾವಿ ಇರುತ್ತೆ. ಆ ಬಾವಿ ಎಂದರೆ ಊರಿನವರೆಲ್ಲರಿಗೂ ಬಹಳ ಭಯ. ಆ ಬಾವಿಯ ಬಗ್ಗೆ ಎಲ್ಲರೂ ಕತೆ ಹೇಳ್ತಾ ಇದ್ರು. ಅದು ಒಂದು ರಾಕ್ಷಸಿ ಬಾವಿ ಎಂದು ಊರಿನವರೆಲ್ಲರೂ ಅನ್ಕೋತಾ ಇದ್ರು. ಕೆಲವು ಜನರೇನೋ ಆ ಬಾವಿಯಲ್ಲಿ ದೆವ್ವ ಇದೆ ಅಂತ ಇದ್ರು. ಅದು ತನ್ನ ಮಾಯದಿಂದ ಊರಿನಲ್ಲಿರುವವರನ್ನು ಮಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಒಂದು ಸಲ ಒಬ್ಬ ಗ್ರಾಮಸ್ಥ ಓಡಿಕೊಂಡು ಗ್ರಾಮ ಸರ್ಪಂಚನ ಹತ್ರ ಬರ್ತಾನೆ. ಸರ್ಪಂಚವ್ರೆ ರಕ್ಷಿಸಿ, ನನ್ನ ಎಮ್ಮೆ ಆ ಮಾವ ಬಾವಿ ಹತ್ರ ಹೊಟ್ಟೋಗಿದೆ, ತಿರುಗಿ ಬರ್ಲಿಲ್ಲ. ಆ ಬಾವಿ ಏನ್ ಮಾಡ್ತಾವೇನೋ, ಹೇಗಾದ್ರೂ ಸರಿ ನೀವೇ ನನ್ನ ಎಮ್ಮೆನ ಕಾಪಾಡ್ಬೇಕು. ಆ ಎಮ್ಮೆ ನಮ್ಮ ಕುಟುಂಬಕ್ಕೆ ಜೀವನಾಧಾರ. ದಯವಿಟ್ಟು ನಂಗೆ ಸಹಾಯ ಮಾಡಿ ಸರ್ಪಂಚವ್ರೆ. ಇಲ್ಲ ಅಂದ್ರೆ ನನಗೂ ನನ್ನ ಕುಟುಂಬಕ್ಕೆ ಸಾವಿೇ ದಿಕ್ಕು. ನಮಗೆ ಆತ್ಮಹತ್ಯೆಯ ಶರಣು. ಅವನ ಮಾತನ್ನು ಕೇಳಿ ಸರ್ಪಂಚ್ ಕಣ್ಣಿನಲ್ಲಿ ನೀರು ಬರುತ್ತೆ. ಆ ಮಾಯಾ ಬಾವಿಯ ಬಗ್ಗೆ ತಿಳಿದ ಸರ್ಪಂಚನಿಗೆ ಏನು ಮಾಡಬೇಕೋ ತಿಳಿಯದೆ ದುಃಖ ಪಡ್ತಾ ಆ ಗ್ರಾಮಸ್ಥನನ್ನು ಸಮಾಧಾನಿಸುತ್ತಾ ಹೀಗಂತಾನೆ, ನೋಡಪ್ಪ, ನಾನು ನಿನ್ನ ದುಃಖನ ಅರ್ಥ ಮಾಡ್ಕೋಬಲ್ಲೆ. ನಾನು ಕೂಡ ನಿನ್ ಹಾಗೆ ಮಾಮೂಲು ಮನುಷ್ಯ. ನನಗೆ ಯಾವ ಮಾಯಾ ಮಂತ್ರಗಳು ಗೊತ್ತಿಲ್ಲ. ಹಾಗೆ ಅಂತ ನಾನು ವೀರ ಹನುಮಾನ್ ಕೂಡ ಅಲ್ಲ. ಗ್ರಾಮಸ್ಥರ ದಯದಿಂದ ಸರ್ಪಂಚ ಆಗಿದ್ದೇನೆ. ನನಗೂ ಹೆಂಡತಿ ಮಕ್ಕಳಿದ್ದಾರೆ. ನಾನೇನಾದ್ರೂ ಬಾವಿ ಹತ್ರಕ್ಕೆ ಹೋದ್ರೆ ಮತ್ತೆ ತಿರುಗಿ ಬರೋದು ಅನ್ನೋದೇ ಇಲ್ಲ. ನನ್ನನ್ನು ಕ್ಷಮಿಸಪ್ಪ. ನಾನು ನಿನಗೆ ಎಂತಹ ಸಹಾಯನೂ ಮಾಡಲಾರೆ. ನಾನು ನಿಸ್ಸಹಾಯಕ. ನನಗೂ ನಿನ್ ಹಾಗೆ ಹಿಂದೆ ಕುಟುಂಬವಿದೆ. ನನ್ನನ್ನು ಕ್ಷಮಿಸಪ್ಪ ಎಂದು ಹೇಳಿ ಸರ್ಪಂಚ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಗ್ರಾಮಸ್ಥ ಏನು ಮಾಡಲಾರದೆ ಅಳುತ್ತಾ ಕೂತ್ಕೊಂಡಿರ್ತಾನೆ. ಇನ್ನು ಅನಾಮಿಕಳ ಕತೆಗೆ ಬಂದರೆ, ರಮೇಶ್ ಅನಾಮಿಕರ ಜೋಡಿಯನ್ನು ನೋಡಿ ಊರಿನಲ್ಲಿರುವವರು ಎಷ್ಟೋ ಸಂತೋಷ ಪಡ್ತಾ ಇದ್ರು. ಅನಾಮಿಕ ಅಂದಗಾತಿ, ಅದಕ್ಕಿಂತ ಒಳ್ಳೆ ಮನಸ್ಸಿರುವವಳು. ರಮೇಶ್ ಅನಾಮಿಕಳನ್ನು ಎಷ್ಟೋ ಪ್ರೇಮಿಸ್ತಾ ಇರ್ತಾನೆ. ಅನಾಮಿಕಳಿಗೆ ಕೂಡ ರಮೇಶ್ ಅಂದರೆ ಅಮಿತವಾದ ಪ್ರೇಮ. ಆದರೆ ಈ ಪ್ರೇಮ ಅನುರಾಗಗಳು ಶಾರದಳಿಗೆ ನಿಜಕ್ಕೂ ಹಿಡಿಸ್ತಾ ಇರ್ಲಿಲ್ಲ. ಆದ್ದರಿಂದ ಶಾರದಾ ತನ್ನ ನಿಜ ಸ್ವರೂಪವನ್ನು ಹೊರಗಿಡಿಸುತ್ತಾಳೆ.
ಒಂದು ದಿನ ರಮೇಶ್ ಕೆಲಸದ ಮೇಲೆ ಹೊರಗೆ ಹೋಗಿರುತ್ತಾನೆ. ಅನಾಮಿಕಾ ಅಡುಗೆ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಶಾರದ ಬಂದು ಅನಾಮಿಕಳ ಹತ್ರ ಹೀಗಂತಾಳೆ, ಇಲ್ ನೋಡೆ ಸೊಸೆ, ಒಂದ್ ವಿಷಯ ನೆನ್ಪಿಟ್ಕೋ, 1 ತಿಂಗಳಿನ ಅಡಿಗೆ ಸಾಮಾನೆಲ್ಲ ತಗೊಂಡ್ಬರ್ಬೇಕು ನೀನು. ಇಲ್ಲ ಅಂದ್ರೆ ನೀವಿಬ್ರು ಒಬ್ರಿಗೊಬ್ರು ದೂರವಾಗಿರಿ. ಅಷ್ಟೇ ಅಲ್ಲ, ನಾನು ಹೇಳುವವರೆಗೂ ನೀನು ಗರ್ಭವತಿ ಆಗಬೇಕು ಅನ್ನೋ ಆಲೋಚನೆ ಇಡಬೇಡ. ಆ ಆಲೋಚನೆ ಬಂದ್ರೆ ನನ್ನಷ್ಟು ಕೆಟ್ಟವಳು ಯಾರು ಇರಲ್ಲ. ನನ್ನ ವಿಷಯ ಈ ಊರಿನಲ್ಲಿವರೆಲ್ರಿಗೂ ಗೊತ್ತು. ನನ್ನ ಮಗಂಗಂತೂ ತುಂಬಾ ಚೆನ್ನಾಗ್ ಗೊತ್ತು. ಹೇಳ್ತಾ ಇದ್ದೀನಿ, ನಾನು ನಿಜಕ್ಕೂ ಒಳ್ಳೆಯವಳೆ ಅಲ್ಲ. ನಾನಲ್ಲ ಅಂತ ನೀನೇನಾದ್ರೂ ಯೋಚನೆ ಮಾಡಿದ್ಯೋ ನೆನ್ಪಿಟ್ಕೋ, ಹುಟ್ಟೋ ಮಗುನ ಸಾಯಿಸೋದಿಕ್ಕೆ ಕೂಡ ಹಿಂತೆಗೆಯಲ್ಲ. ಅತ್ತೆ ಅಂದ ಮಾತಿಗೆ ಅನಾಮಿಕಂಗೆ ಬಹಳ ಭಯವಾಗುತ್ತೆ. ಆಕೆ ಅಳುತ್ತಾ ಅತ್ತೆ ಹತ್ರ, ಅತ್ತೆ, ನಾನು ಈ ದಿನ ನಿಮ್ಗೊಂದು ಶುಭವಾರ್ತೆ ಹೇಳ್ಬೇಕು ಅಂದ್ಕೊಂಡಿದ್ದೆ. ನಾನೀಗ ಗರ್ಭವತಿ ಅತ್ತೆ. ಈ ದಿನ ಈ ವಿಷಯ ಮೊದಲು ನಿಮಗೆ ಹೇಳಿ ಆಮೇಲೆ ಅವರಿಗೆ ಹೇಳ್ಬೇಕು ಅಂದ್ಕೊಂಡೆ. ಅದನ್ನು ಕೇಳಿದ ಶಾರದ ಕೋಪದಿಂದ ಅನಾಮಿಕಳ ಹತ್ರ ಹೀಗಂತಾಳೆ, ಒಳ್ಳೆ ಕೆಲಸ ಮಾಡ್ದೆ. ಮೊದಲು ಈ ವಿಷಯ ನನ್ನ ಹತ್ರ ಹೇಳ್ದೆ. ನಾನು ಹೇಳಿದ್ದು ಜಾಗೃತಿಯಾಗಿ ಕೇಳು. ನೀನು ಈ ವಿಷಯ ರಮೇಶನ್ಗೆ ನಿಜಕ್ಕೂ ಹೇಳ್ಬಾರ್ದು. 1 ತಿಂಗಳ ಒಳಗೆ ನಿನ್ನ ತವ್ರ ಮನೆಯಿಂದ ಎಲ್ಲ ಮನೆ ಸಾಮಾನು, ಇನ್ನು 50 ತೊಲ ಬಂಗಾರ ತಗೊಂಡ್ಬರ್ಬೇಕು. ಆ ನಂತರನೇ ನೀನು ವಿಷಯನ ನಿನ್ ಗಂಡಂಗೆ ಹೇಳು. ಹಾಗೆ ಇಲ್ಲ ಅಂತ ನೀನು ಮೊದಲೇ ಹೇಳಿದ್ಯೋ, ನನ್ನ ವಿಷಯ ಗೊತ್ತಲ್ಲ, ನಿನ್ನ ಕಿವಿಯಲ್ಲಿ ಔಷಧಿ ಹಾಕಿ ನಿನ್ನ ಮಗುನ ಸಾಯಿಸ್ತೀನಿ. ಆಗ ಅನಾಮಿಕಾ ಅಳುತ್ತಾ ಅತ್ತೆ ಹತ್ರ, ಅತ್ತೆ, ನಿಮಗ್ ಗೊತ್ತಲ್ಲ ನನ್ನ ತವರಿನವರು ಬಹಳ ಬಡವರು ಅಂತ. ಅವ್ರ ಹತ್ರ 2 ಹೊತ್ತು ಸರಿಯಾಗಿ ತಿನ್ನೋದಕ್ಕೆ ದುಡ್ಡಿರಲ್ಲ. ಅವರು ನೀವು ಕೇಳಿದ ಮನೆ ಸಾಮಾನು ಅಷ್ಟು ಬಂಗಾರ ಎಲ್ಲಿಂದ ತರಬಲ್ಲರು? ನಾನು ಸತ್ತು ಹೋಗ್ತೀನಿ. ಇವೆಲ್ಲ ನಮ್ಮ ಮನೆಯವರನ್ನ ಕೇಳಲಾರೆ. ನನ್ನಿಂದ ಆಗಲ್ಲ ಅತ್ತೆ. ಅನಾಮಿಕಳ ಮಾತಿಗೆ ಅತ್ತೆ ಶಾರದಂಗೆ ಕೋಪ ಬರುತ್ತೆ. ಅನಾಮಿಕಳ ತಲೆ ಜುಟ್ಟನ್ನು ಹಿಡಿದುಕೊಂಡು, ಎಷ್ಟು ಧೈರ್ಯನೇ ನಿಂಗೆ? ನನ್ನ ಮೇಲೆ ಬಾಯಿ ಏರುತ್ತಾ? 1 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ, ಗುರ್ತಿಟ್ಕೋ. ರಮೇಶ್ ಹಿಂಗೆ ಈ ವಿಷಯ ಹೇಳಿದ್ಯೋ, ನಿನ್ ಹೊಟ್ಟೆಲಿರೋ ಮಗು ಸತ್ತೋಯ್ತು ಅಂದ್ಕೋ. ನಾನು ಅಷ್ಟು ಕೆಟ್ಟವಳು. ನನ್ ಜೊತೆ ಆಟ ಆಡ್ಬೇಡ. 1 ತಿಂಗಳೊಳಗೆ ಮನೆ ಸಾಮಾನು ಬಂಗಾರ ತಗೊಂಡ್ಬಂದು ಆಗ ನೀನು ರಮೇಶ್ಗೆ ವಿಷಯ ಹೇಳು ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಏನು ಮಾಡಲು ತಿಳಿಯದೆ ಅನಾಮಿಕಾ ಅಳುತ್ತಾ ಕೂತ್ಕೊಂಡಿರ್ತಾಳೆ. ರಮೇಶ್ ಮನೆಗೆ ತಿರುಗಿ ಬಂದ ನಂತರ ಅನಾಮಿಕಾ ಅವನ ಹತ್ತಿರ ಏನು ಮಾತನಾಡದೆ ಹಾಗೆ ಮೌನವಾಗಿರುತ್ತಾಳೆ. ಅದನ್ನು ನೋಡಿ ರಮೇಶ್ ಅನಾಮಿಕಳ ಹತ್ರ, ಏನಾಯ್ತು ಅನಾಮಿಕಾ, ಯಾಕಾಗಿದ್ಯಾ? ನಿನಗೆ ಮೈಯಲ್ಲಿ ಚೆನ್ನಾಗಿಲ್ವಾ? ಇಲ್ಲ ಅಂದ್ರೆ ನಿಮ್ಮ ಅಮ್ಮನವರು ನೆನ್ಪಿಗೆ ಬರ್ತಾ ಇದ್ದಾರಾ? ಹೇಳು, ಸ್ವಲ್ಪ ದಿನ ನಿಮ್ಮ ಮನೆ ಹತ್ರ ಬಿಟ್ಟು ಬರ್ಲಾ? ಅನಾಮಿಕಾ ಏನು ಹೇಳದೆ ಮಲಗುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಶಾರದಾ ಕೊಟ್ಟ ಗಡುವಿಗೆ ಇನ್ನು 2 ದಿನ ಇರುತ್ತದೆ. ಆಗ ಶಾರದಾ ಅನಾಮಿಕಳ ಹತ್ರ ಬಂದು ಹೀಗಂತಾಳೆ, ನಾನು ನಿಂಗೆ 1 ತಿಂಗಳು ಟೈಮ್ ಕೊಟ್ಟೆ. ಇನ್ನು 2 ದಿನದಲ್ಲಿ ತಿಂಗಳಾಗಿ ಹೋಗುತ್ತೆ. ಇನ್ನು 2 ದಿನದಲ್ಲಿ ಸಾಮಾನು ಮತ್ತೆ ಬಂಗಾರ ತಗೊಂಡ್ಬರ್ಲಿಲ್ವೋ ನೋಡ್ಕೋ, ನಿನ್ನನ್ನು ನಿನ್ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗು ಇಬ್ರು ಸಾಯ್ತೀರಾ. ಶಾರದಾಳ ಮಾತಿಗೆ ಅನಾಮಿಕಂಗೆ ತುಂಬಾ ಭಯವಾಗುತ್ತೆ. ಇನ್ನು ಆ ದಿನ ರಾತ್ರಿ ಅನಾಮಿಕಾ ಮನೆಯಿಂದ ಹೊರಟು ಹೋಗುತ್ತಾಳೆ. ಆ ಅರ್ಧರಾತ್ರಿ ವೇಳೆ ನಡೆಯುತ್ತಾ ಊರಿನಲ್ಲಿರುವ ಮಾಯಾ ಬಾವಿ ಹತ್ರ ಬರುತ್ತಾಳೆ. ಬಾವಿಯೊಳಗೆ ದೂಕಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೋತಾಳೆ. ಆಕೆ ಬಾವಿಯಲ್ಲಿ ದೂಕುತ್ತಾ ಇರುವಾಗ ಹಠಾತ್ತಾಗಿ ಬಾವಿಯೊಳಗಿಂದ ಒಂದು ಕೈ ಹೊರಗೆ ಬಂತು. ಆ ಕೈ ಅನಾಮಿಕಳನ್ನು ನೇರವಾಗಿ ಬಾವಿಯೊಳಗೆ ಕರ್ಕೊಂಡು ಹೋಗುತ್ತೆ. ಅನಾಮಿಕಂಗೇನೂ ಅರ್ಥವಾಗೋದಿಲ್ಲ. ಆ ಬಾವಿಯಲ್ಲಿ ಎಲ್ಲಿ ನೋಡಿದ್ರು ಬಂಗಾರನೇ. ಅನಾಮಿಕಂಗೆ ಅಲ್ಲಿ ಒಂದು ಮುದುಕಿ ಕೂತಿರುವುದು ಕಾಣಿಸುತ್ತೆ. ಆಕೆ ಅನಾಮಿಕಳನ್ನು ನೋಡುತ್ತಾ ನಗುತ್ತಾ ಒಂದು ಮಾಯಾ ದಂಡವನ್ನು ಅನಾಮಿಕಳಿಗೆ ಕೊಡ್ತಾಳೆ. ಅಮ್ಮ ಅನಾಮಿಕಾ, ಭಯಪಡಬೇಡ, ನಾನು ನಿನ್ನೇನು ಮಾಡುವುದಿಲ್ಲ. ಇಲ್ಲಿರುವ ಬಂಗಾರವೆಲ್ಲ ನಿಂದೆ. ಈ ದಿನ ನನಗೆ ವಿಮುಕ್ತಿ ದೊರಕಿದೆ. ಈ ಸಮಯಕ್ಕಾಗಿ ಇಷ್ಟು ದಿನ ಎದುರು ನೋಡ್ತಾ ಇದ್ದೆ. ಅಮಾವಾಸ್ಯೆಯ ದಿನ ನನ್ನನ್ನು ಮುಟ್ಟಿದರೆ, ಅದು ಕೂಡ ಒಬ್ಬ ಗರ್ಭವತಿ ತನ್ನ ಕೈಯಿಂದ ನನ್ನನ್ನು ಮುಟ್ಟಿದರೆ ನನಗೆ ವಿಮುಕ್ತಿ ಲಭಿಸುತ್ತದೆ. ಅದು ಈ ದಿನ ನಿನ್ನಿಂದ ನಡೆಯಿತು. ಈ ಮಾಯಾದಂಡ ನಿನ್ನ ಅತ್ತೆಗೆ ತಕ್ಕ ಗುಣಪಾಠ ಹೇಳುತ್ತೆ. ಹೋಗು, ಇನ್ನು ಸುಖವಾಗಿ ಜೀವಿಸು. ಅನಾಮಿಕಾ ಆನಂದದಿಂದ ಮಾಯಾದಂಡದ ಸಹಾಯದಿಂದ ಅಲ್ಲಿರುವ ಬಂಗಾರವನ್ನು ತೆಗೆದುಕೊಂಡು ಮನೆಯೊಳಗೆ ಪ್ರತ್ಯಕ್ಷವಾಗುತ್ತಾಳೆ. ಅಷ್ಟು ಬಂಗಾರವನ್ನು ನೋಡಿದ ಶಾರದಾ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾಳೆ. ಆಕೆ ಆ ಬಂಗಾರವನ್ನು ಹಿಡಿಯಲಿಕ್ಕೆ ಹೋಗ್ತಾ ಇರುವಾಗ ಅನಾಮಿಕಳ ಕೈಯಲ್ಲಿರುವ ಮಾಯಾದಂಡ ಆಕೆಯನ್ನು ಅಟ್ಟಾಡಿಸಿ ಹೊಡೆಯುತ್ತೆ. ಮಾಯಾದಂಡದ ಏಟಿಗೆ ಶಾರದಂಗೆ ಬುದ್ಧಿ ಬರುತ್ತೆ. ಅನಾಮಿಕಾ ಹೋಗಿ ತಾನು ಗರ್ಭವತಿ ಅನ್ನುವ ಶುಭವಾರ್ತೆ ರಮೇಶನಿಗೆ ಹೇಳುತ್ತಾಳೆ. ಸ್ವಲ್ಪ ದಿನಕ್ಕೆ ಅನಾಮಿಕಾ ಮುದ್ದಾದ ಮಗುವಿಗೆ ಜನ್ಮ ಕೊಡುತ್ತಾಳೆ. ಆ ನಂತರ ಅನಾಮಿಕಾ ರಮೇಶರು ಸುಖವಾಗಿ ಜೀವಿಸುತ್ತಾ ಇರ್ತಾರೆ. ಶಾರದಾ ಕೂಡ ದುಡ್ಡಿನ ಮೇಲೆ ಬಂಗಾರದ ಮೇಲೆ ವ್ಯಾಮೋಹವನ್ನು ಕಳೆದುಕೊಂಡು ಆ ಮಾಯಾದಂಡ ಹಾಕಿದ ಶಿಕ್ಷೆಗೆ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಬುದ್ಧಿ ಕಲಿಯುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.